ಇನ್ನು ವಯನಾಡಿನ ಕಲ್ಲಾಡಿಯಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಮಳೆಯ ಅಬ್ಬರಕ್ಕೆ ಅಲ್ಲೂ ಕೂಡ ಗುಡ್ಡ ಕುಸಿತ ಆಗಿದೆ. ಕಲ್ಲಾಡಿಯ ಮೀನಾಕ್ಷಿ ಬ್ರಿಡ್ಜ್ ಮೇಲೆ ಗುಡ್ಡ ಕುಸಿದಿರೋದು. ಈ ಸಂದರ್ಭದಲ್ಲಿ 2 ಬಸ್ ಕಂದಕಕ್ಕೆ ಬಿದ್ದಿದೆ. ಗುಡ್ಡ ಕುಸಿತದಿಂದ ಸೇತುವೆ ಮೇಲಿದ್ದಂತಹ ಬಸ್ ಕಂದಕಕ್ಕೆ ಉರುಳಿದೆ. 2 ಬಸ್ ಕಂದಕಕ್ಕೆ ಉರುಳಿರೋದು ಕಲ್ಲಾಡಿಯ ಭೂಕುಸಿತಕ್ಕೆ. ಒಂದು ಮೇಪಾಡಿಯಲ್ಲಿ ಭೂಕುಸಿತ ಆದರೆ ಮತ್ತೊಂದು ಕಲ್ಲಾಡಿಯಲ್ಲಿ ಭೂಕುಸಿತ ಆಗಿದೆ. 2 ಬಸ್ ಕಂದಕಕ್ಕೆ ಉರುಳಿದೆ. ಮೀನಾಕ್ಷಿ ಬ್ರಿಡ್ಜ್ ಮೇಲೇನೆ ಭೂಕುಸಿತ ಆಗಿರೋದು. ಈ ಬಸ್ನಲ್ಲಿದ್ದಂತಹ ಕಾರ್ಮಿಕರನ್ನ ಸೇಫ್ ಆಗಿ ರಕ್ಷಿಸಲಾಗಿದೆ. ಕೇರಳದ ವಯನಾಡು ಜಿಲ್ಲೆಯ ಕಲ್ಲಾಡಿ ಪ್ರದೇಶದಲ್ಲಿ ಆದಂತಹ ಭೂಕುಸಿತದಿಂದಲೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಮೀನಾಕ್ಷಿ ಬ್ರಿಡ್ಜ್ ಮೇಲೇನೆ ಕುಸಿತ ಆಗಿರುವಂತಹ ಹಿನ್ನೆಲೆ 2 ಬಸ್ ಕಂದಕಕ್ಕೆ ಉರುಳಿರೋದು. ಇನ್ನು ಕಳೆದ 24 ಗಂಟೆಗಳಲ್ಲಿ 265 ಮಿಲಿಮೀಟರ್ ಮಳೆಯಾಗಿದೆ. ಕೇರಳಂನ ವಯನಾಡಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. 24 ಗಂಟೆಯಲ್ಲಿ ಎಷ್ಟು ಮಳೆ ಆಗಿದೆ ಅಂತ ಅಂದಾಜಿಸಿದ್ರೆ 265 ಮಿಲಿಮೀಟರ್ ಮಳೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ವಯನಾಡಿನ 2 ಪ್ರದೇಶದಲ್ಲಿ ಭೂಕುಸಿತ ಆಗಿರೋದು. 2024ರಲ್ಲಿ ಭೂಕುಸಿತದ ದುರಂತದ ಸ್ಥಳದ ಸಮೀಪದಲ್ಲಿಯೇ ಮತ್ತೆ ಭೂಕುಸಿತ ಆಗಿರೋದು. 2024ರಲ್ಲಿ ಭಾರೀ ಭೂಕುಸಿತ ಸಂಭವಿಸಿದ್ದಂತಹ ಮುಂಡಕೈ ಚೂರಲ್ಮಾಲಾ ಪ್ರದೇಶ, ಈ ಪ್ರದೇಶಕ್ಕೆ ಸಮೀಪದಲ್ಲಿಯೇ ಇವತ್ತು ಗುಡ್ಡ ಕುಸಿದಿರೋದು. ಗುಡ್ಡ ಕುಸಿತದ ನಂತರವೂ ಕೂಡ ಮಳೆ ಸುರಿತಾ ಇದೆ. ಇದು ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಸ್ವಲ್ಪ ಅಡೆತಡೆಯನ್ನ ಉಂಟು ಮಾಡ್ತಾ ಇದೆ. ಇನ್ನು ವಯನಾಡಿನಲ್ಲಿ ಗುಡ್ಡ ಕುಸಿತದ ಬೆನ್ನಲ್ಲೇ ಸಿಎಂ ಸತೀಶನ್ ತುರ್ತು ಸಭೆ ಕರೆದರು. ತುರ್ತಾಗಿ ರಕ್ಷಣಾ ಕಾರ್ಯಾಚರಣೆ ಆಗಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಅಪಾಯಕಾರಿ ಸ್ಥಳಗಳಿಂದ ಮೊದಲಿಗೆ ಜನರನ್ನ ಶಿಫ್ಟ್ ಮಾಡಬೇಕು ಅಂತಲೂ ಕೂಡ ಆರ್ಡರ್ ಮಾಡಿದ್ರು. ಇದರ ಜೊತೆಗೆ ಪರಿಹಾರ ಕಾರ್ಯಕ್ಕಾಗಿ 2 ಸಚಿವರನ್ನ ಕೂಡ ನಿಯೋಜಿಸಿದರು. ಗುಡ್ಡ ಕುಸಿತದಿಂದ ಜನರನ್ನ ರಕ್ಷಿಸೋದಕ್ಕೆ ಕೇರಳಂ ಸರ್ಕಾರ ಮುಂದಾಗಿದೆ. ತುರ್ತಾಗಿ ರಕ್ಷಣಾ ಕಾರ್ಯಾಚರಣೆ ಆಗಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಅಪಾಯಕಾರಿ ಸ್ಥಳದಿಂದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಗುಡ್ಡದ ಸಮೀಪದ ಮನೆಗಳಿಂದ ಜನರು ಬೇರೆ ಕಡೆಗೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಆಗಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟರು. ಗುಡ್ಡ ಕುಸಿತದಿಂದ ರಕ್ಷಣೆ ಯಾವುದೇ ರೀತಿಯಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಿಲ್ಲಬಾರದು. ಜೊತೆಗೆ ಅಧಿಕಾರಿಗಳು ಅಲರ್ಟ್ ಆಗಿರಬೇಕು ಅಂತಲೂ ಕೂಡ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.